ಭಾಳ ತಲೆನೋವು ಈಗಲೇ ಬರಬೇಕಾ? ಹೋಗ್ಲಿ ಬಿಡು, ತಲೆನೋವು ಬಂದಾದರೂ ನಿನಗೆ ತಲೆ ಇದೆ ಅಂತ ಗೊತ್ತಾಯ್ತಲ್ಲ, ಖುಷಿ ಪಡು. ನನಗೆ ತಲೆ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನಿನ್ನೆ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಯಾಕೋ? ಯಾಕೆಂದ್ರೆ ನಿನಗೆ ತಲೆ ಇಲ್ವಲ್ಲ ಅದಕ್ಕೆ. ನಂಗೆ ತಲೆ ಇದೆಯಾ ಇಲ್ವಾ ಅಂತ ಗೊತ್ತಾಗಕ್ಕೆ ನಿಂತರ ತಲೆನೋವೇ ಬರಬೇಕಾಗಿಲ್ಲ. ನಮ್ಮ ಆ್ಯಕ್ಷನ್ಸಿಂದನೇ ಇಡೀ ಜಗತ್ತಿಗೆ ಗೊತ್ತಾಗುತ್ತೆ. ನಿನಗೆಲ್ಲ ಯಾವುದೋ ಸ್ಕ್ರೂ ಬಿದೋಗಿದೆ, ಅದಕ್ಕೆ ನಿನಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ದೇವರು ತಮ್ಮ ಆ್ಯಕ್ಷನ್ ನೋಡಿನೇ ಹೇಳ್ತಾ ಇರೋದು. ಅಂಥದ್ದು ಏನೇ ನೋಡಿದೆ ನೀನು? ಏನೋ ನಿನಗೂ ಎಳ್ನೀರು ಕಿಟ್ಟಿಗೂ ಮದುವೆ ಮಾಡ್ಸಕ್ಕೆ ಹೋಗಿದೆ, ಅದನ್ನೇ ಹಿಡ್ಕೊಂಡು ನೇತಾಡ್ಬೇಡ. ಬೇರೆ ಏನಾದರೂ ಇದ್ರೆ ಹೇಳು. ಹೇಳೋಕೆ ಏನೂ ಇಲ್ಲ. ನಾನು ಶಾಸನಗಳನ್ನೆಲ್ಲ ಓದಿ ಅರ್ಧ ಕುಡ್ದಿರೋನು, ತಲೆ ಕೆಳಗೆ ಮಾಡಿ ನಿಂತ್ಕೊಂಡು ನೀರು ಕುಡಿಯೋ ಟ್ಯಾಲೆಂಟ್ ಇರೋನು ಅಂತ ಬಿಲ್ಡಪ್ ತಗೋತೀಯ ಅಷ್ಟೆ. ಅಂತ ಲಾಜಿಕ್ಲೆಸ್ ಬಿಲ್ಡಪ್ ಕೊಟ್ಕೊಳ್ಳೋ ಜಾಯ್ಮನನೇ ಅಲ್ಲ ನಂದು. ಅಲ್ಲ, ಫಸ್ಟ್ ಆಫ್ ಆಲ್ ನನಗೆ ತಲೆ ಇಲ್ಲ ಅಂತ ಅದು ಯಾವ ಆಧಾರದ ಮೇಲೆ ಹೇಳ್ತಿದ್ಯಾ ನೀನು? ಬುಕ್ನ ಉಲ್ಟಾ ಇಟ್ಕೊಂಡು ಓದ್ತಾ ಇದೆಯಾ? ಸ್ವಲ್ಪ ನೆಟ್ಟಿಗೆ ಇಟ್ಕೊಂಡು ಓದಿ. ನಾನು ಬುಕ್ನ ಕರೆಕ್ಟಾಗೇ ಇಟ್ಕೊಂಡು ಓದ್ತಿದ್ದೆ. ನೀನು ಆ ಕಡೆ ಕೂತಿದ್ಯಲ್ಲ, ನಿನ್ಗೆ ಉಲ್ಟಾ ಕಾಣ್ತಾ ಇದೆ ಅಷ್ಟೆ. ಕಳ್ಳಂಗೊಂದು ಪಿಳ್ಳೆನೆವ ಅಂತ ಗಾದೆ ಇದೆ, ಕೇಳಿದ್ಯಾ? ಅದೆಲ್ಲ ಬಿಡ. ಫಸ್ಟ್ ನೀನು ಬ್ಯಾಚುಲರ್ ಹುಡುಗ ಇರೋ ರೂಮಲ್ಲಿ ಹೆಂಗೆ ಕುತ್ಕೋಬೇಕು, ಹೆಂಗೆ ಮಲ್ಕೋಬೇಕು, ಹೆಂಗೆ ಓಡಾಡಬೇಕು ಅನ್ನೋದನ್ನ ಕಲ್ತ್ಕೋ. ಏನು ಬ್ಯಾಚುಲರ ನೀನಾ? ಅಂದರೆ ವಯಸ್ಸಿಗೆ ಬಂದಿರೋ ಹುಡುಗ ಇರೋ ರೂಮಲ್ಲಿ ಅಂತ ಹೇಳಿದೆ. ಯಾಕೆ ಹತ್ರ ಬರ್ತಿದ್ಯಾ? ಹೌದಾ, ನಿಜನಾ? ಏನು ನಿಜ ಕೇಳ್ತಿದ್ಯಾ? ನೀನು ವಯಸ್ಸಿಗೆ ಬಂದಿದ್ಯಾ ಆಂಟಿ? ನಾನೇನೋ ನಿನ್ನ ಎಳ್ಸು ಚೈಲ್ಡು ಅಂತ ಅನ್ಕೊಂಡಿದ್ದೆ. ನೋಡು, ಇದೇನೇ ಬೇಡ ಅನ್ನೋದು. ರೂಮಲ್ಲಿ ಯಾರು ಇಲ್ದಾಗ ಹೆಂಗೆಂಗೋ ಆಡೋದು, ಆಮೇಲೆ ಎಲ್ಲರೂ ಮುಂದೆ ನಂದೇ ತಪ್ಪು ಅಂದ್ಬಿಡೋದು. ಅದೇನೋ ನೋಡ್ಬಾರದ್ ನೋಡ್ದೆ ಅಂದ್ಯಲ್ಲ, ಏನು ಆಂಟಿ? ನಾನೇನು ನೋಡಿಲ್ಲ. ನನ್ನ ಪಾಡಿಗೆ ನಾನು ಬುಕ್ ನೋಡ್ತಾ ಇದ್ದೆ. ಏನೋ ಪೇಜ್ ತಿರುಗಿಸುವಾಗ ಕಣ್ಣು ಆ ಕಡೆ ಈ ಕಡೆ ಹೋಯ್ತಪ್ಪ. ಯಾವ ಕಡೆ ಹೋಯ್ತು ಅಂತ? ಯಾವ ಕಡೆ ಇಲ್ಲ, ಹೋಗಿ ಸುಮ್ಮನೆ ನನ್ನ ಪಾಡಿಗೆ ನಾನು ಓದ್ಕೊಂತೀನಿ, ಮಲ್ಕೊಂಡಿದ್ದೀನಿ.